ಸರ್ ರಾಕೇಶ್ ಪೂಜಾರಿ ಮತ್ತು ನಿಮ್ಮ ಒಡನಾಟ ಯಾವ ರೀತಿ ಇತ್ತು ಸರ್? ಮೇಡಮ್ ನಾವು ಅವರು ಏನು ಸಿನಿಮಾ ಶೋ ಮಾಡಿಲ್ಲ, ಆದ್ರೆ ಸುಮಾರು ಸಲ ಸಿಕ್ಕಿದೀವಿ, ಮಾತಾಡಿದೀವಿ. ಅವ್ರ ವ್ಯಕ್ತಿತ್ವವನ್ನ ಬೇರೆನೆ ಬಿಡಿ. ಬಹಳ ಬೇಜಾರಾಯ್ತು ಮೇಡಮ್ ಈ ವಿಚಾರ ಕೇಳಿ. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ಈ ತರ ಆಗಿದೆ ಅಂತ? ಮೇಡಮ್ ಆಕ್ಚುಲಿ ನಾನು 5:30, 6 ಗಂಟೆಗೆ ಎದ್ದ ತಕ್ಷಣ ಯಾವ್ದೋ ಒಂದ್ ನಾನು ಎದ್ದ ತಕ್ಷಣ ಓದೋ ಅಭ್ಯಾಸ ಜಾಸ್ತಿ ನಂಗೆ. ನ್ಯೂಸ್ ಸೆಂಟರ್ ಏನೋ ಒಂದ್ ಹಿಂಗ್ ಓದ್ತಿರ್ಬೇಕಾರೆ 2ನೇದೇ ಇವ್ರದ್ದು ಬಂದ್ಬಿಡ್ತು. ನಾನ್ ಮೋಸ್ಟ್ಲಿ ಫೇಕ್ ಇರ್ಬೇಕು ಅಂತ ಸುಮ್ನಾದೆ. ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದೆ, ಹೌದು ಹಿಂಗೆ 1:30, 2 ಗಂಟೆ ಹಿಂಗ್ ಆಗ್ಬಿಡಿದೆ ಅಂದ್ರು. ಬಹಳ ಬೇಜಾರಾಯ್ತು ಮೇಡಮ್. ಹೌದು ಸರ್. ನಿಮ್ಗೆ ಅವ್ರದ್ದು ಹೆಲ್ತ್ ಇಶ್ಯೂಸ್ ಬಗ್ಗೆ ಮೊದ್ಲೇನಾದ್ರು ಗೊತ್ತಿತ್ತ? ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ಮಾಹಿತಿ ಇತ್ತ? ಇಲ್ಲ ಮೇಡಮ್, ಅವ್ರಿಗೇನು ಆ ತರದ್ ಹೆಲ್ತ್ ಇಶ್ಯೂಸ್ ಏನ್ ಇರ್ಲಿಲ್ಲ ನನಗೆ ಗೊತ್ತಿದ್ದಂಗೆ. ಆತರ ಏನಿಲ್ಲ, ತುಂಬಾ ಆಕ್ಟಿವ್ ಆಗಿದ್ರು. ಆಮೇಲೆ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ವಿ. ರಿಯಾಲಿಟಿ ಶೋ ಅಲ್ಲಿ ಇಲ್ಲಿ ಏನಾರ ಫಂಕ್ಷನ್ ಗಳಿಗೆ ಹೋದ್ರೆ ಸಿಕ್ಕಿದಾಗ ಆತರ ಚೆನ್ನಾಗಿ ಇತ್ತು ನಮ್ಮ ಫ್ರೆಂಡ್ಶಿಪ್. ಆದ್ರೆ ಅದೇ ಈಗ ಆಯ್ತು ಕೇಳಿ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಯಾರಿಗೂ ನಂಬಕ್ ಆಗ್ತಿಲ್ಲ ಸರ್. ಆಕ್ಚುಲಿ ಯಾವಾಗ ಲಾಸ್ಟ್ ಟೈಮ್ ನೀವು ಮೀಟ್ ಮಾಡಿದ್ದು ಅವ್ರನ್ನ? ಒಂದು ರಿಯಾಲಿಟಿ ಶೋ ಅಲ್ಲೇ, ಮೋಸ್ಟ್ಲಿ ಓರಿಯನ್ ಮಾಲ್ ಅನ್ಸುತ್ತೆ. ಓಕೆ. ಅವ್ರ ಜೊತೆ ಕಳೆದಂತಹ ಕೆಲವೊಂದು ಮೆಮೊರೀಸ್ ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್? ಅದೇ ಮೇಡಮ್ ಹೇಳದ್ನಲ್ಲ, ನಾವು ಅವರೆಲ್ಲ ಸೇರಿದಾಗ ಆಕ್ಚುಲಿ ಎಲ್ಲರಿಗೂ ಈಗ ಕಾಮಿಡಿಯನ್ಸ್ ನೋಡಿದ್ರೆ ನಗೋದು, ಫೋಟೋ ತೆಗೆಸ್ಕೊಳ್ಳೋದು ಈ ತರ ಇರುತ್ತೆ. ನಾವೆಲ್ಲರೂ ಒಂದೇ ಇದ್ರಲ್ಲಿರೋದ್ರಿಂದ, ಕೆಟಗರಿಯಲ್ಲಿ ಇರೋದ್ರಿಂದ ಕಾಮಿಡಿಯನ್ಸ್ ಒಳಗಿಂದ ನೋವುಗಳು ನಮಗೆ ಮಾತ್ರ ಗೊತ್ತಿರುತ್ತೆ. ಅವರ ಪರ್ಸನಲಿ ತುಂಬಾ ಇದಿರುತ್ತೆ. ಅವ್ರ ಫ್ಯಾಮಿಲಿ ನೋಡಿ, ಅವ್ರ ಅಮ್ಮ ಒಬ್ಬರೇನೆ. ಆ ವಿಚಾರ ಕೇಳಿದಾಗ ಒಂಥರ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಪರ್ಸನಲಿ ಎಲ್ಲರೂ ಕೂಡ ಏನು ಇವ್ರು ಇರ್ತಾರೆ ಕಾಮಿಡಿಯನ್ಸ್, ಭಾವನಾತ್ಮಕವಾಗಿರ್ತಾರೆ. ಆಮೇಲೆ ಫ್ಯಾಮಿಲಿ ಸಖತ್ ಅಟ್ಯಾಚ್ಮೆಂಟ್ ಇರ್ತಾರೆ. ಈ ತರದ ವ್ಯಕ್ತಿತ್ವ, ತುಂಬಾ ಒಳ್ಳೆ ಮನ್ಸಿರುವಂತ ಹುಡುಗ. ಯಾವಾಗ ಸಿಕ್ಕಿರು ಬೇರೆಯವ್ರ ಬಗ್ಗೆ ಆಗ್ಲಿ ಇನ್ನೊಬ್ರ ಬಗ್ಗೆ ಆಗ್ಲಿ ಕೆಟ್ಟದಾಗಿ ಯೋಚನೆ ಮಾಡ್ತಿರಲ್ಲ, ಮಾತೇ ಆಡ್ತಿರಲ್ಲ ಬೇರೆಯವ್ರ ಬಗ್ಗೆ. ಅವ್ರದಾಯ್ತು ಒಂದ್ ಕೆಲ್ಸ ಆಯ್ತು, ಎಲ್ಲರೂ ನಗುತ್ತಾ ತುಂಬಾ ಹ್ಯಾಪಿ ಆಗಿದ್ದಂತ ಹುಡುಗ 33-34 ವರ್ಷಕ್ಕೆ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಫುಲ್ ದುಃಖನೂ ಆಗುತ್ತೆ, ಮತ್ತೆ ಟೆನ್ಷನ್ ಆಗುತ್ತೆ. ಏನಿದು ಈ ತರದ್ದು ಇತ್ತೀಚೆಗೆ ಈ ತರ ಜಾಸ್ತಿ ಆಗ್ತಿದೆ ಯೂತ್ಸ್. ಮೊನ್ನೆನೂ ಕೂಡ ಸೋಮಗೌಡ ಅಂತ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ಬೇಕು ಅಂತಿದ್ದರು. ನಮ್ಮ ಆಸ್ತಿಯವರು ಹಾಕಿದ್ರು. ಅವರು ನೋಡಿದಾಗ ಏನ್ ಅವರು ಸೇಮ್ 34-33 ಏಜು. ಏನಾಗ್ತಿದೆ ಅರ್ಥನೇ ಆಗ್ತಿಲ್ಲ ಮೇಡಮ್. ಬಹಳ ಬೇಜಾರಾಯ್ತು. ಇವನಂತೂ ನಮ್ ಜೊತೆ ಒಡನಾಟ ಇದ್ದಿದ್ರಿಂದ ಮನ್ಸಿಗೆ ಬಹಳ ನೋವಾಯ್ತು ಮೇಡಮ್ ಬೆಳಿಗ್ಗೆ. ಹೌದು ಸರ್. ಅವರು ಆಂಬಿಷನ್ಸ್ ಬಗ್ಗೆ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರಾ? ಆ ತರದ್ದೇನೋ ನನ್ನ ಹತ್ರ ಹಂಚ್ಕೊಂಡಿರ್ಲಿಲ್ಲ ಮೇಡಮ್. ಆದ್ರೆ ಯಾವ್ದೇ ಆಗ್ಲಿ, ಈಗ ಅವ್ರು ಮಾಡಿರೋ ಸ್ಟ್ರಗಲ್ ಇದೆಯಲ್ಲ ಅದು ತುಂಬಾ ಇದೆ. ಯಾಕೆಂದ್ರೆ ಒಂದ್ 140, ನಾನು ಬೆಳಿಗ್ಗೆ ಹೇಳದ್ನಲ್ಲ ಓದ್ತಿರ್ಬೇಕಾದ್ರೆ ಓದಿದ್ದು, ಒಂದ್ 100-150 ಸಿನಿಮಾಗೆ ಆಡಿಷನ್ ಕೊಟ್ಟಿದ್ರು. ತುಂಬಾ ಕಷ್ಟಪಟ್ಟು ಅಲ್ಲೆಲ್ಲ ತುಳು ಇದ್ರಲ್ಲಿ ಒಂದು ಒಂದ್ ಶೋ ಇಂದ ಹೆಸರು ಮಾಡಿ ಇಲ್ಲಿ ಬಂದು ತುಂಬಾ ಸ್ಟ್ರಗಲ್ ಮಾಡಿ ಕೊನೆ ಕಾಮಿಡಿ ಕಿಲಾಡಿಗಳಿಗೆ ಇದಾಗಿ 2018ರಿಂದ ಆಮೇಲೆ ಒಂದೊಳ್ಳೆ ಕರಿಯರ್ ಕಟ್ಕೊಳ್ಳೋ ಅಂತ ಬೇಸಿಕ್ ನೀಟಾಗಿ ಒಂದೊಳ್ಳೆ ಪಾಯ ಹಾಕೊಂಡಿದ್ರಿ. ಈಗ ನೋಡಿ ಇಂಥ ಟೈಮಲ್ಲಿ ಕುತ್ಕೊಂಡ್ ಅದೇನೋ ಅಂತಾರ ಎಲ್ಲ ಮಾಡಿ ಕುತ್ಕೊಂಡ್ ಉಣ್ಣೋ ಟೈಮಲ್ಲಿ ಹೋದ್ರು ಒಂದ್ಸಲ ಕೈಗೆ ಬಂದಿದ್ ಬಾಯಿಗೆ ಬಂದಿಲ್ಲ ಅಂತ. ಹಂಗೆ ಒಂದೊಳ್ಳೆ ಹೆಸರು ಮಾಡಿ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋ ಟೈಮಲ್ಲಿ ಹಿಂಗ್ ಆಗ್ಬಿಟ್ರೆ ಫ್ಯಾಮಿಲಿ ಆಗ್ಲಿ ಅವ್ನು ಅನ್ಕೊಂಡಿದ್ ಏನ್ ಕನ್ಸು ದೊಡ್ಡದಾಗ ಅನ್ಕೊಂಡಿದ್ನು ಅವೆಲ್ಲ ನೀರಲ್ಲಿ ಬಿಟ್ಟಂಗ ಆಗ್ಬಿಡುತ್ತೆ. ಬಹಳ ಅಂದ್ರೆ ಬಹಳ ಬೇಜಾರಾಗುತ್ತೆ. ಯಾಕೆ ನಮ್ಮ ಕೆಟಗರಿ ಇವರೆಲ್ಲ ಈಗ ಏನೇ ನೀವು ಶೋಗಳಾಗ್ಲಿ ಇದಾಗ್ಲಿ ಪ್ರತಿಭೆಯಿಂದ ಮುಂದ್ ಬಂದವರು, ಅದು ಫಸ್ಟ್ ಹೇಳ್ಬೇಕಾಗಿರೋದು. ಇಲ್ಲಿ ಯಾರ್ದೋ ಇದರಿಂದ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ದಲೆ ತನ್ನ ಪ್ರತಿಭೆಯಿಂದ ತುಂಬಾ ಕಷ್ಟಪಟ್ಟು ಮೇಲ್ ಬಂದವರೆಲ್ಲ ಇರ್ತಾರಲ್ಲ, ಅವ್ರದೆಲ್ಲ ಏನೋ ಒಂದು ಒಳ್ಳೆ ಯಶಸ್ಸು ಸಿಕ್ತು, ಚೆನ್ನಾಗ್ ಆಗ್ತಿದೆ, ಲೈಫ್ ಕಟ್ಕೊಂತೇನೆ ಅನ್ನೋ ಮೂಮೆಂಟ್ ಹಿಂಗ್ ಆಗ್ಬಿಟ್ರೆ ತುಂಬಾ ಅಂದ್ರೆ ನಾವು ಹಂಗೆ ಬಂದಿರೋದ್ರಿಂದ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಮೇಡಮ್. ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಾ ಸರ್ ನಿಮ್ಗೆ? ಮೇಡಮ್ ನನಗೆ ಗೊತ್ತಿದ್ದಂಗೆ ಅವ್ರ ತಂಗಿ ಒಬ್ರಿದ್ರು ಅಂತಾನೆ ಕೇಳ್ಪಟ್ಟೆ. ನನ್ಗೆ ಅವ್ರ ಫ್ಯಾಮಿಲಿ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಯಾಕೆಂದ್ರೆ ನಾನ್ ಜಾಸ್ತಿ ಮಂಗ್ಳೂರ್ದು ನಮ್ದು ಕೆಲವು ಜನ ಫ್ರೆಂಡ್ಸ್ ಅಷ್ಟೇ ಇರೋದು. ಹಂಗಾಗಿ ಮಂಗ್ಳೂರಿಗೆ ಒಂದ್ 5-6 ಸಲ ಭೇಟಿ ಕೊಟ್ಟಿರ್ಬೋದು, ಅಷ್ಟು ಬಿಟ್ಟು ಜಾಸ್ತಿ ಹೋಗಿಲ್ಲ. ಹಂಗಾಗಿ ಅಲ್ಲಿ ಒಡನಾಟ ಅವ್ರ ಫ್ಯಾಮಿಲಿ ಇಲ್ಲ ಮೇಡಮ್. ನಮ್ಗೆ ರಾಕೇಶ್ ಮಾತ್ರ ಇತ್ತು, ಸಿಕ್ದಾಗ ಮಾತಾಡ್ತಿದ್ವಿ, ಇಲ್ಲ ಮೆಸೇಜ್ ಏನಾರು ಇತ್ತು ಅಂದ್ರೆ ಆ ತರದ್ದು. ಬೆಳಿಗ್ಗೆ ಕೇಳಿದಾಗ ನಂಗೆ ಅದೇ ಆಶ್ಚರ್ಯ ಆಗಿದ್ದು, ಈ ಏಜ್ ಅಲ್ಲಿ ಏನ್ ಲೋ BP ಇಲ್ಲ ಹಾರ್ಟ್ ಅಟ್ಯಾಕ್. ಆಮೇಲೆ ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇದ್ದು, ನಿನ್ನೆ ಕೂಡ ಯಾವ್ದೋ ಫಂಕ್ಷನ್ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಂತ ಕೇಳ್ಪಟ್ಟೆ. ಖುಷಿಯಾಗಿ ಇದ್ದರು. ಹಿಂಗ ಆಗ್ಬಿಟ್ರೆ ಅಟ್ಲೀಸ್ಟ್ ಏಜ್ ಆಗಿದ್ರೆ ಒಂಥರ, ಇಲ್ಲ ಏನಾರ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಅದೊಂಥರ, ಏನು ಇಲ್ದಲೆ ಸಡನ್ ಆಗಿ ಹೋಗ್ಬಿಟ್ರೆ ಬಹಳ ಬೇಜಾರಾಗುತ್ತೆ ಮೇಡಮ್. ಸಾಮಾನ್ಯವಾಗಿ ಸ್ಟ್ರೆಸ್ ಇಂದ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ.
ಯಾವಾಗ್ಲೂ ನಕ್ಕೊಂಡು ಇನ್ನೊಬ್ರು ನಗ್ತಾ ಇದ್ದವ್ರಿಗೂ ಈ ತರ ಆಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಹುಶಃ. ಸ್ಟ್ರೆಸ್ ಅನ್ನೋದಕ್ಕೆ ಮೇಡಮ್ ನನಗೆ ನಂಗೆ ಅನ್ಸಿಲ್ಲ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಫ್ಯಾಮಿಲಿನೂ ಚೆನ್ನಾಗಿತ್ತು. ಅಮ್ಮ ಒಬ್ರಿದ್ರಂತೆ, ಅಪ್ಪನೂ ಕೂಡ 4-5 ವರ್ಷ ಈಗ ಹಿಂದೆ ತೀರ್ಕೊಂಡಿದ್ರಂತೆ. ಹಂಗಾಗಿ ಒಂದೊಳ್ಳೆ ಹೆಸರು ಮಾಡ್ತಿರೋ ಟೈಮಲ್ಲಿ ಈಗ ಚೆನ್ನಾಗಿ ಸಿನಿಮಾಗಳೆಲ್ಲ ಮಾಡ್ತಾ ಇದ್ರು, ಶೋಗಳನ್ನ ಮಾಡ್ತಾ ಇದ್ರು, ರಿಯಾಲಿಟಿ ಶೋಗಳು ಮಾಡ್ತಾ ಇದ್ರು, ಆಮೇಲೆ ಸೀರಿಯಲ್ ಅಲ್ಲೂ ಮಾಡ್ತಾ ಇದ್ದ. ಇವಾಗ ಆರ್ಥಿಕವಾಗೂ ಕೂಡ ಸದೃಢವಾಗಿದ್ದ ಅಂತ ನನ್ನ ಒಂದ್ ನಂಬಿಕೆ ಮೇಡಮ್. ಇವಾಗ ಸ್ಟ್ರೆಸ್ ತಗೊಳದ್ದೇನು ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಪರ್ಸನಲಿ ಒಳಗೆ ಏನಿರುತ್ತೆ ನಮ್ಗೆ ಹೇಳ್ಕೊಂಡಿರ್ತಾನೆ ಗೊತ್ತಾಗತ್ತೆ ಮೇಡಮ್. ಇಲ್ಲಾಂದ್ರೆ ನಾವೇನ್ ದೇವ್ರ ಎಲ್ಲ ಗೊತ್ತಾಗತ್ತೆ ನಮ್ಗೆ. ಆದ್ರೆ ನನಗೆ ಗೊತ್ತಿದ್ದಂಗೆ ಅವನಿರೋ ಲವಲವಿಕೆ ನೀವೇ ನೋಡ್ತಿದ್ರ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಇದ್ರು ಅವರು. ಅದು ಒಂದೇ ಸಲ ಹಿಂಗ ಆಯ್ತು ಅಂದಾಗ ಸ್ಟ್ರೆಸ್ ಅಂತ ಹೇಳಕ್ಕೆ ನನಗೆ ಆಗ್ತಿಲ್ಲ, ಏನ್ ಅರ್ಥನೇ ಆಗ್ತಿಲ್ಲ ಮೇಡಮ್. ಹೌದು ಸರ್, ನಮಗೂ ತುಂಬಾ ಬೇಜಾರಾಗ್ತದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಳ್ಳೆ ಕಲಾವಿದ್ರು. ಹಾ ಮೇಡಮ್, ಈಗ ಅವ್ರ ಅಮ್ಮಗೊಂದ್ ಕನ್ಸಿರುತ್ತಲ್ವಾ, ಅವ್ರ ಅಮ್ಮನ್ ನೆನ್ಸ್ಕೊಂಡಾಗ ಬಹಳ ದುಃಖ ಮತ್ತೆ ಬೇಜಾರಾಯ್ತು ಮೇಡಮ್ ನಂಗೆ ತುಂಬಾ. ಅಂದ್ರೆ ಒಬ್ಬ ಮಗ ಮದುವೆ ಮಾಡಿ ಏನೋ ಮಾಡಿ ನೋಡ್ಬೇಕು ಅಂತ ಒಂದ್ ಕನ್ಸ್ಕೊಂಡಿರ್ತಾರೆ. ಅಂತದಿದ್ರಿಗೆ ಹಿಂಗ ಆಗ್ಬಿಟ್ರೆ ಅವ್ರ ಅಮ್ಮ ಹೆಂಗೆ ತಡ್ಕಂತಾರೋ ಗೊತ್ತಿಲ್ಲ ಮೇಡಮ್. ನಿಜವಲ್ಲ ಅದಂತೂ ನೆನ್ಸ್ಕೊಂಡು ಬಹಳ ಅಂದ್ರೆ ತುಂಬಾ ಬೇಜಾರಾಯ್ತು ಮೇಡಮ್. ಹೌದು ಸರಿ, ಯಾವಾಗ್ಲೂ ಅಷ್ಟೇನೆ ಮಕ್ಳು ನಮ್ ಮುಂದೆ ಚೆನ್ನಾಗಿ ಬೆಳಿಬೇಕು, ಅವರು ಚೆನ್ನಾಗಿ ಬೆಳೆದ್ಮೇಲೆ ಅವ್ರ ಮುಂದೆ ನಾವು ಕಣ್ ಮುಚ್ಬೇಕು ಅಂತ ಅಪ್ಪ ಅಮ್ಮ ಯಾವಾಗ್ಲೂ ಅನ್ಕೋತಾರೆ. ಬಟ್ ಅವ್ರ ಮುಂದೆ ಮಕ್ಳು ಹೋದ್ರು ಅಂದಾಗ ನೋವ್ಗೆ ಏನ್ ಹೇಳ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥನೇ ಆಗಲ್ಲ ಮೇಡಮ್. ಅದೇನೋ ಹೇಳ್ತಾರಲ್ಲ ಒಳ್ಳೇದಕ್ಕೆ ಕೊಡ್ಲಿ ಅನ್ನೋ ತರ. ಗೊತ್ತಿಲ್ಲ ವಿದ್ಯಾಟಗಳು ದೇವರಾಟ ಹೆಂಗಿರುತ್ತೋ ಒಂದೊಂದ್ಸಲ ತುಂಬಾ ಬೇಜಾರಾಗುತ್ತೆ ಮೇಡಮ್. ಹೌದು ಸರ್, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕೂಡ ಬಾಸ್ ಟಿವಿ ಕಡೆಯಿಂದ ಕೋರ್ಕೋತೀವಿ ಸರ್. ಹಂಗ ಅನ್ನಕ್ಕೂ ಆಗ್ತಿಲ್ಲ ಮೇಡಮ್ ನಮ್ಗೆ, ಅದ್ ನಂಬಕ್ಕೂ ಆಗ್ತಿಲ್ಲ, ಹಂಗ ಹೇಳಕ್ಕೆ ತುಂಬಾ ಮನ್ಸಿಗೆ ನೋವಾಗುತ್ತೆ. ಟೈಮ್ ಹಿಡಿಯುತ್ತೆ ಸರ್, ಯಾಕಂದ್ರೆ ತುಂಬಾ ಹತ್ರದವರು ಈ ತರ ಸಡನ್ ಆಗಿ ಇಲ್ಲ ಅಂದಾಗ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಬಟ್ ಏನಿದೆಯೋ ಅದು ದಟ್ಸ್ ರಿಯಾಲಿಟಿ ಅಂತ ಅಕ್ಸೆಪ್ಟ್ ಮಾಡ್ಲೇಬೇಕು ಸರ್ ಅಷ್ಟೇ. ಗೊತ್ತಾಗ್ತಿಲ್ಲ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.